ಬ್ರೋ ಹೇಗಿತ್ತು ಬ್ರೋ ಮೂವಿ? ಏ ಬನ್ನಿ ಬ್ರೋ, ಐ ಆಮ್ ಯುವರ್ ಫ್ಯಾನ್ ಬ್ರೋ. ಹೇಗಿತ್ತು ಬ್ರೋ ಮೂವಿ? ಮಕ್ಕಳ ಕ್ರೇಜಿ ಅನ್ಕೋ ಅಂಟಿ. ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಹೇಗಿದೆ ಮೂವಿ? ಕ್ರೇಜಿ ಮಸ್ತಾಗಿದೆ. ನಮ್ಮ ಯಾರ್ಯಾರು ಕನ್ನಡ ಇಂಡಸ್ಟ್ರಿ ಬಗ್ಗೆ ಕೆಟ್ಟ ಮಾತಾಡ್ತಿದ್ರೆ ಬರ್ಬೇಕು, ಮೂವಿ ನೋಡ್ಬೇಕು, ನಮ್ಮನ್ನೆಲ್ಲ ಬರ್ಬೇಕು. ಕನ್ನಡ ಫುಲ್ ಸ್ಟೇಡಿಯಂ ಎಲ್ಲ ತುಂಬಿಸ್ಬೇಕು, ಥಿಯೇಟರ್ಗಳನ್ನೆಲ್ಲ. ಈ ತರ ದೊಡ್ಡ ಸೀನ್ಗಳು ನೋಡಿದಕ್ಕೆ ಏನು ಅನಿಸ್ತು? ಏನ್ ಅನ್ಸುತ್ತೆ ನಮ್ಮ ಕನ್ನಡದವ್ರು ಈ ತರ ಮಾಡ್ತಾರೆ, ನಮ್ಗೆ ತುಂಬಾ ಖುಷಿ ಆಗುತ್ತೆ. ನಿಮ್ ಎಕ್ಸ್ಪೆಕ್ಟೇಷನ್ ತಕ್ಕಂಗಿದ್ಯಾ? ಇದಕ್ಕಿಂತ ಜಾಸ್ತಿನೇ ಇದೆ ಬ್ರೋ. ಇನ್ನ ಎಕ್ಸ್ಪೆಕ್ಟೇಷನ್ ಇತ್ತ? ಇದಕ್ಕಿಂತ ಜಾಸ್ತಿ ಇದು ಎಕ್ಸ್ಪೆಕ್ಟೇಷನ್ ಇಂತ ಜಾಸ್ತಿ ಮೀರಿದೆ ಪಿಕ್ಚರ್, ಆ ತರ ಇದೆ. ನೆಕ್ಸ್ಟ್ ಲೆವೆಲ್. ಹೇಳಿ ಬ್ರೋ ನೀವೆಲ್ಲ. ಸಕ್ಕತ್ತಾಗಿದೆ ಮೂವಿ. ಯಶ್ ಕನ್ನಡ ಅನ್ನೋ ಭಾಷೆನ ಇಡೀ ಪ್ರಪಂಚಕ್ಕೆ ಹಬ್ಬಿಸ್ತವ್ರೆ. ಅವ್ರಿಗೋಸ್ಕರ ಇವತ್ತು ಈ ಮೂವಿನ ಇಡೀ ಕನ್ನಡಿಗರು ಬಂದು ಅವ್ರಿಗೋಸ್ಕರ ಮೆರೆಸ್ಬೇಕು ಈ ಮೂವಿನ. ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವೇನಾರು ಹೇಳ್ತೀರಾ? ಇಲ್ಲ, ಚೆನ್ನಾಗಿತ್ತು. ಈಗ ಎಲ್ಲರೂ ಅದೇ ಏನಪ್ಪ ಸ್ಟಾರ್ಟಿಂಗ್ ಅಲ್ಲಿ ನಾವು ಡಿಸೈಡ್ ಮಾಡಕ್ಕಲ್ಲ, ಫುಲ್ ಮೂವಿ ನೋಡೋಣ. ಮೇನ್ ಏನಪ್ಪಾ ಅಂದ್ರೆ ನಮ್ ಟಾಕ್ಸಿಕ್ ಕನ್ನಡ ಎಮ್ಮೆ ಚಿತ್ರ ಅಲ್ವಾ, ಓಡುತ್ತೆ, ಅದೇನ್ ಪ್ರಾಬ್ಲಮ್. ಬಟ್ ಚೆನ್ನಾಗಿತ್ತು, ಫಸ್ಟ್ ಹಾಫ್ ಚೆನ್ನಾಗಿತ್ತು. ಫಸ್ಟ್ ಹಾಫ್ ಚೆನ್ನಾಯ್ತಾ? ಎಲ್ಲರೂ ಹೇಳ್ತಾರೆ ಲೇಟ್ ಹಂಗೆ ಅಂತ. ನಿಮ್ ಎಕ್ಸ್ಪೆಕ್ಟೇಷನ್ ತಕ್ಕಂಗಿದ್ಯಾ? ಎಕ್ಸ್ಪೆಕ್ಟೇಷನ್ ಹೆವಿನೇ ಇದೆ, ಅದೆಲ್ಲ ಏನಿಲ್ಲ. ಏನೋ ಎಲ್ಲರಿಗೂ ಒಬ್ಬರಿಗೂ ಅಂತ ರೀಚ್ ಔಟ್ ಆಗುತ್ತೆ. ಸೆಕೆಂಡ್ ಹಾಫ್ ಇದೆಯಲ್ಲ, ಬ್ಯಾಲೆನ್ಸ್ ಏನು ಕಂಪ್ಲೀಟ್ ಆಗುತ್ತೋ ಅವಾಗಲೇ ಪಕ್ಕ ಗೊತ್ತಾಗುತ್ತೆ. ಸಿಗೋಣ. ಥ್ಯಾಂಕ್ ಯು ಸರ್. ಹೇಗಿದೆ ಸರ್ ಫಸ್ಟ್ ಹಾಫ್? ಸಕ್ಕತ್ತಾಗಿದೆ ಫಸ್ಟ್ ಹಾಫ್. ಬಾಸ್ ನೋಡೋದೇ ಒಂದ್ ಖುಷಿ. ಬಾಸ್ ಬಂದ್ಬಿಟ್ಟು ಒಂದೊಂದು ವಿಜುವಲ್ ಟ್ರೀಟ್, ಒಂದೊಂದು ಸೀನ್ಗೂ ಡೈಲಾಗ್ಸ್ ಹೇಗಿತ್ತು? ಬಾಸ್ ಒಂದೊಂದು ಶೂಟ್ ಆಗ್ಲಿ, ಆಮೇಲೆ ಬರೋ ಸೀನ್ಸ್ ಆಗ್ಲಿ, ಮೆಚೂರಿಟಿ ಇರೋ ಬಂದು ಮೂವಿ ನೋಡಿ ಅಷ್ಟೇ. ಥ್ಯಾಂಕ್ ಯು ಸರ್. ಬ್ರೋ ಹೇಗಿತ್ತು ಬ್ರೋ ಮೂವಿ? ಏ ಬನ್ನಿ ಬ್ರೋ, ಐ ಆಮ್ ಯುವರ್ ಫ್ಯಾನ್ ಬ್ರೋ. ಹೇಗಿತ್ತು ಬ್ರೋ ಮೂವಿ? ಸೂಪರ್ ಆಗಿತ್ತು. ಸೂಪರ್ ಆಗಿತ್ತಾ? ನಿಮ್ಮ ದೊಡ್ಡ ಸೀನಲ್ಲಿ ಈ ತರ ಪರದೆಗಳೆಲ್ಲ ನೋಡಿ ಏನ್ ಅನಿಸ್ತು? ದೊಡ್ಡ ಪರದೆಯಲ್ಲಿ ಆ ತರ ಸೀನ್ಗಳು ನೋಡಿ ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ಈ ತರ ನಮ್ಮ ಇಂಡಸ್ಟ್ರಿಗೆ ಮಸ್ತಾಗಿದೆ ಸಿನಿಮಾ. ಹೌದಾ? ನಿಮ್ ಎಕ್ಸ್ಪೆಕ್ಟೇಷನ್ ತಗ್ಗಿದ್ಯಾ? ಯಾಕೆ ಬ್ರೋ ಹಿಂಗ್ ನೋಡಿದ್ರಿ ನೀವು? ಬ್ರೋ ನೀವ್ ಹೆಂಗಿರ್ಬೇಕು ಬ್ರೋ? ಇಂಟರ್ವ್ಯೂ ಗಂಟ ಮೂವಿ ನೋಡಿದ್ರಿ, ಹೆಂಗಿದೆ ಅನುಭವ? ಹೇಳಿ ಬ್ರೋ. ಅಮೇಜಿಂಗ್ ಬ್ರೋ, ಹೇಗಿದೆ ಅನುಭವ? ಇಂಟರ್ವ್ಯೂ ಗಂಟ ಮೂವಿ ಹೇಗಿದೆ ಮೇಡಮ್? ಚೆನ್ನಾಗಿದೆ. ಏನ್ ಅನಿಸ್ತು? ಖುಷಿ ಆಯ್ತು ನೋಡಿ ನಮ್ ಬಾಸ್. ಮುಂದೆ ಏನಾಗ್ಬೋದು ಅದ್ ಗೊತ್ತಿಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಬ್ರೋ. ಹೇಗಿದೆ ಎಕ್ಸ್ಪೀರಿಯನ್ಸ್? ಇಂಟರ್ವ್ಯೂ ಗಂಟ ಬಂದಿದ್ದೀರಾ? ಇಂಟರ್ವ್ಯೂ ಗಂಟ ಬಂದಿದ್ದೀರಾ? ಹೇಳ್ಬಿಟ್ಟು ಹೋಗಿ, ಚೆನ್ನಾಗಿದೆ ಚೆನ್ನಾಗಿಲ್ವಾ? ಬಂದಿರೋದೇ ದೊಡ್ಡ ವಿಷಯ. ಸರ್ ಹೇಗಿದೆ? ಇಂಟರ್ವ್ಯೂ ಗಂಟ ಬಂದಿದ್ದೀರಲ್ಲ, ಚೆನ್ನಾಗಿದ್ಯಾ? ಮುಂದೆ ಏನಾಗ್ಬೋದು? ಅಷ್ಟು ಗೊತ್ತಾ? ಇಂಟರ್ವ್ಯೂ ಗಂಟ ಬಂದಿದ್ದೀರಲ್ಲ, ತುಂಬಾ ಚೆನ್ನಾಗಿದೆ. ಇನ್ನ ಟ್ವಿಸ್ಟ್ ಇದೆ ಫಿಲಮ್. ದೊಡ್ಡ ಪರದೆಯಲ್ಲಿ ಆತರ ಸೀನ್ಗಳು ನೋಡಿ ಏನ್ ಅನಿಸ್ತು? ನಮ್ಮ ಕನ್ನಡ ಫಿಲಮ್ ಈ ಹಾಲಿವುಡ್ ರೇಂಜ್ ಅಲ್ಲಿ ಮಾಡಿದಾರೆ ಅಂದ್ರೆ ಕೆವಿನ್ ಪ್ರೊಡಕ್ಷನ್ ಮತ್ತೆ ಯಶ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಹೇಗೆ ಅನಿಸ್ತು ಅನುಭವ? ತುಂಬಾ ಚೆನ್ನಾಗಿದೆ. ಇಷ್ಟು ವರ್ಷ ವೆಯ್ಟ್ ಮಾಡಿದಕ್ಕೂ ತುಂಬಾ ಖುಷಿಯಾಗಿ ಕೊಟ್ಟವ್ರೆ. ಒಳ್ಳೆ ಫಿಲಿಮ್, ಫ್ಯಾಮಿಲಿ ಎಲ್ಲ ಬಂದು ನೋಡಿ, ಪರವಾಗಿಲ್ಲ. ಮಕ್ಕಳೆಲ್ಲ ನೋಡ್ಬೇಡಿ. ಇಂಟರ್ವ್ಯೂಗೆ ಇಷ್ಟು ಮಟ್ಟಿಗೆ ಇದೆ ಅಂದ್ರೆ ನಮ್ಮ ಮೂವಿ ಎಂಡಿಂಗ್ ಹೆಂಗಿರ್ಬೋದು? ಎಂಡಿಂಗ್ ಇನ್ನ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದ್ದಂಗ ಐತೆ. ತುಂಬಾ ಚೆನ್ನಾಗಿದ್ದಂಗ ಐತೆ. ನಮ್ಮ ಕುತೂಹಲ ಜಾಸ್ತಿ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ಒಟ್ನಲ್ಲಿ ಇಷ್ಟು ವರ್ಷ ವೆಯ್ಟ್ ಮಾಡಿದಕ್ಕೆ ತುಂಬಾ ಚೆನ್ನಾಗಿದೆ. ಹೇಳ್ಬಿಡಿ ಆಮೇಲೆ ಎಲ್ಲ ಫ್ಯಾನ್ಸ್ KGF ನಂಬ್ಕೊಂಡೆ ನಾನು ಬಂದಿದ್ದು ಎಷ್ಟು. ಬಟ್ ಏನ್ ಮಾಡೋದು, ದೊಡ್ಡ ಪರದೆಯಲ್ಲಿ ಅಂತ ಸೀನ್ಗಳು ನೋಡಿ ಏನ್ ಅನಿಸ್ತು ಬ್ರೋ? ದೊಡ್ಡ ಪರದೆ ಸೀನ್ ತಗ್ನಂಗ್ ಇಲ್ವೇ ಅಲ್ಲ ಬ್ರೋ. ಯೂಟ್ಯೂಬ್ ಅಲ್ಲಿ 4 ವಿಡಿಯೋ ಏನ್ ಅದು ನೋಡಕ್ ಬಂದು ಅದನ್ನೇ ಆಗೋಯ್ತಲ್ಲ, ಇನ್ನೇನ್ ನೋಡ್ತೀರಾ? ಇನ್ ಮುಂದಕ್ಕೆ ಏನಿದೆಯೋ ಗೊತ್ತಿಲ್ಲ, ಸ್ಟೋರಿನೇ ಇಲ್ವಲ್ಲ, ಇನ್ನೇನ್ ಮುಂದಕ್ಕೆ ಹೇಳಿ ಬ್ರೋ. ಸೊ ಯಶ್ ಅಭಿಮಾನಿ ಅಂತ ಹೇಳ್ಬಿಟ್ಟು ಬಂದು ನೋಡಿ ಸಿನಿಮಾ. ಆದ್ರೆ KGF ತರ ಎಕ್ಸ್ಪೆಕ್ಟೇಷನ್ ತಗೊಂಡ್ ಬರಬೇಡಿ. KGF ಜಾನ್ರೆ ಬೇರೆ, ಟಾಕ್ಸಿಕ್ ಜಾನ್ರೆ ಬೇರೆ. ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರೋಕೆ ಇದ್ರೆ ಅದನ್ನ ಅವಾಯ್ಡ್ ಮಾಡಿ. ಆದ್ರೆ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಏನ್ ಯಶ್ ಮಾಡಿದ್ದಾರೆ ಅದನ್ನ ಅದೇ ಹೊಗಳಿಸ್ಬೇಕು. ನೋಡಕ್ ಬನ್ನಿ. ಆದ್ರೆ ಎಕ್ಸ್ಪೆಕ್ಟೇಷನ್ KGF ಅಷ್ಟು ಇಟ್ಕೊಂಡು ಬಂದ್ಬಿಡಿ. ಫಸ್ಟ್ ಹಾಫ್ ಓಕೆ ಇತ್ತು, ಆತರ ಗ್ರಿಪ್ಪಿಂಗ್ ಏನ್ ಇರ್ಲಿಲ್ಲ. KGF ಹೆಂಗಿತ್ತು ಅದು. ಸೆಕೆಂಡ್ ಹಾಫ್ ಈಗ ವೇಟ್ ಮಾಡ್ತಾ ಇದೀನಿ. KGF 1 2 ಬಗ್ಗೆ ಮಾತಾಡ್ತಾ ಇದ್ದೀರಾ? KGF 1 ಮತ್ತು 2 ಎರಡರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಟಾಕ್ಸಿಕ್ ನೋಡಕ್ ಬರಬೇಡಿ. ನಾನು ಇಡೀ ರಾತ್ರಿ ಮಲ್ಗೆ ಇಲ್ಲ. ನಾನು ಹೌದ್ರಾ? ಎಕ್ಸೈಟ್ಮೆಂಟ್ ಅಲ್ಲಿ ನೋಡಿ ನನ್ನ ಕಣ್ಣು ಮಲ್ಗೆ ಇಲ್ಲ. ನಾನು ಟಾಕ್ಸಿಕ್ ಹಂಗಿರುತ್ತೆ ಅಂತ. ಫಸ್ಟ್ ಹಾಫ್ ಓಕೆ ಅನ್ಸ್ತು. ಸೆಕೆಂಡ್ ಹಾಫ್ ತುಂಬಾ ಎಕ್ಸೈಟ್ಮೆಂಟ್ ಇದ್ದೀನಿ. ಟಿಕೆಟ್ ಕ್ಯಾರೆಕ್ಟರ್ ಏನೈತೆ ಅದನ್ನ ನೋಡಕ್ಕಂತೂ ತುಂಬಾ ಎಕ್ಸೈಟ್ಮೆಂಟ್ ಐತೆ ನನಗೆ. ನೋಡೋಣ. ಸೆಕೆಂಡ್ ಹಾಫ್ ಗ್ರಿಪ್ಪಿಂಗ್ ಆಗಿರುತ್ತೆ, ತುಂಬಾ ಎಕ್ಸೈಟ್ಮೆಂಟ್ ಆಗಿರುತ್ತೆ, ಅಡ್ರಿನಲಿನ್ ಕೊಡುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಐತೆ. ಸೊ ಸೆಕೆಂಡ್ ಹಾಫ್ ನೋಡ್ಕೊಂಡು ಬರ್ತೀನಿ. ಥ್ಯಾಂಕ್ ಯು ಸರ್. ಸರ್ ಹೇಳಿ, ನೀವು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ?
ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಬಟ್ ಎಲ್ಲ ಒಂದು ಏನು ರಿಸಲ್ಟ್ಸ್ ಇರ್ಬೋದು, ಟೆಕ್ನಿಷಿಯನ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಒಂದು ಫಿಲಮ್ ಅದ್ದೂರಿಯಾಗಿ ರಿಚ್ ಆಗಿ ಕಾಣಿಸ್ತಿದೆ. ಯಾವುದೇ ತೆಲುಗು ಆಗಿರ್ಲಿ, ತಮಿಳು ಆಗಿರ್ಲಿ, ಬಾಲಿವುಡ್ ಫಿಲಮ್ಗೂ ಯಾವುದೇ ಕನ್ನಡ ಫಿಲಮ್ ಕಮ್ಮಿ ಇಲ್ಲ ಅನ್ನೋ ತರ ಇದೆ. ಬಟ್ ಏನಂದ್ರೆ ಸಿನಿಮಾನ ಯಾವುದೇ ಸಿನಿಮಾ ಆಗ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಇಡೀ ಸ್ಟೋರಿ ಒಂದು ಫಿಲಮ್ ಹಿಡಿದಿಟ್ಕೊಳ್ಳುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಏನಂತ ಗೊತ್ತಾಗ್ಬಿಡುತ್ತೆ ಫಿಲಮ್ ಸಿನಿಮಾ ವಿಚಾರ. ಹಾಗಾಗಿ ಸೆಕೆಂಡ್ ಹಾಫ್ ವೇಟ್ ಮಾಡ್ತಾ ಇದೀವಿ. ಸೆಕೆಂಡ್ ಹಾಫ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀವಿ. ಥ್ಯಾಂಕ್ ಯು, ಸಿಗೋಣ ಆಮೇಲೆ. ಸರ್ ಹೇಗಿದೆ ಎಕ್ಸ್ಪೀರಿಯನ್ಸ್ ಇಂಟರ್ವ್ಯೂಲ್ಗೆ? ದೊಡ್ಡ ಪರ್ದಲ್ಲಿ ಅಂತ ಸೀನ್ಗಳು ನೋಡಿ ನೀವೇನಾದ್ರು ಎಕ್ಸ್ಪೆಕ್ಟೇಷನ್ ತಕ್ಕಂಗಿದ್ಯಾ? ಈಗ ಸೆಕೆಂಡ್ ಪಾರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಇದೀಗ ಸೆಕೆಂಡ್ ಇಂಟರ್ವ್ಯೂ ಹೇಗಿದೆ ಅಂತ ಚೆನ್ನಾಗಿದೆ. ಬ್ರೋ ಹೇಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ ಬ್ರೋ, ಮಸ್ತಾಗೈತೆ. ದೊಡ್ಡ ಪರ್ದಲ್ಲಿ ಅಂತ ಮುಂದೆ ನೋಡೋದು ನೆಕ್ಸ್ಟ್ ಮೂವಿ ಮಾತ್ರ ಸೈಕ್ ಆಗಿತ್ತು ಬ್ರೋ. ಹಾಲಿವುಡ್ ಬಾಲಿವುಡ್ ಎಲ್ಲ ಇಲ್ಲ, ಓನ್ಲಿ ಸ್ಯಾಂಡಲ್ವುಡ್. ಈ ತರ ಮಾಡ್ಬೇಕಾದ್ರೆ ಅವ್ರ ಅಪ್ಪನಿಗೆ ಹುಟ್ಟಿರ್ಬೇಕು ಈ ಫಿಲಂ ಮಾಡ್ಬೇಕಾದ್ರೆ. ರಾಕಿ ಬಾಯ್ ಜೈ. ಸೀನ್ಸ್ ಎಲ್ಲ ಆಗಿದೆ ಬ್ರೋ. ಹೇಳ್ದೆ ಅಂತ ಹೇಳಿ ಬಂದು ನೋಡಿ ನಮ್ಮನ್ನ ಕಳೆದು ಹೋಗ್ಬಿಡ್ತೀವಿ ನೀವು. ಸೀನ್ಸ್ ಎಲ್ಲ ಹೇಗಿತ್ತು? ಸಕ್ಕತ್ತಾಗಿದೆ ಬ್ರೋ, ಸಕ್ಕತ್ತಾಗಿದೆ. ಒಂದೊಂದು ಡೈಲಾಗು ಪಲ್ಸ್ ಟೆಸ್ಟ್ ಆಗುತ್ತೆ. ಪಲ್ಸು ಹೇಳ್ತಲ್ವಾ, ಸಕ್ಕತ್ತಾಗಿದೆ. ಬಂದ್ ನೋಡಿ. ಹೇಳ್ತಾರಲ್ಲ ಇದು ಕನ್ನಡ ಸಿನಿಮಾ ಇದು ಯಾರು ಬರಲ್ಲ, ಥಿಯೇಟರ್ ಬರಲ್ಲ ಅಂತ ಬಂದು ನೋಡಿ, ಇವತ್ತು ಗೊತ್ತಾಗುತ್ತೆ ನಿಮ್ಗೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಸಕ್ಕತ್ತಾಗಿದೆ, BGM ಸಕ್ಕತ್ತಾಗಿದೆ. ಇನ್ನ ಸಾಂಗ್ಸು ಮನಮಗ ಸ್ವಲ್ಪ ಕಟ್ ಮಾಡಿದ್ರು ಅನ್ಸ್ತು, ಬೇಜಾರಾಯ್ತು, ಆದ್ರೆ ಪರವಾಗಿಲ್ಲ, ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಹೇಗಿತ್ತು ಮೂವಿ? ಬೆಂಕಿ ಮೂವಿ. ಇನ್ನ ಇಂಟರ್ವ್ಯೂ ಡ್ಯಾಡಿ ಇಸ್ ಹೋಮ್. ಯುವರ್ ಡ್ಯಾಡಿ. ಥ್ಯಾಂಕ್ ಯು. ಚೆನ್ನಾಗಿದೆ. ದೊಡ್ಡ ಪರ್ದಲ್ಲಿ ಅಂತ ಸೀನ್ಗಳು ನೋಡಿ ಏನ್ ಅನಿಸ್ತು? ನಮ್ಮ ಕನ್ನಡ ಚಿತ್ರದಲ್ಲಿ ದೊಡ್ಡ ಪರ್ದಲ್ಲಿ ಆ ತರ ಸೀನ್ಗಳು ನೋಡಿ ಏನ್ ಅನಿಸ್ತು ನಿಮ್ಗೆ? ಫಸ್ಟ್ ಟೈಮ್ ಚೆನ್ನಾಗಿತ್ತು. ಚೆನ್ನಾಗಿದೆ. ಮುಂದೆ ಏನಾಗ್ಬೋದು? ಹೇಗಿತ್ತು ಬ್ರೋ? ಬ್ರೋ ಚೆನ್ನಾಗಿತ್ತು ಬ್ರೋ. ಹಾ, ಇವ್ರು ಹೇಗಿತ್ತು? ಚೆನ್ನಾಗಿದೆ ಬ್ರೋ, ನಿಮ್ ಎಕ್ಸ್ಪೆಕ್ಟೇಷನ್ ತಕ್ಕಂಗಿತ್ತಾ? ಮಸ್ತಾಗಿದೆ ಬ್ರೋ. ಹಾ, ನೆಕ್ಸ್ಟ್ ನೋಡ್ಕೊಂಡ್ ಬಂದ್ ಇಲ್ಲೇ ರೀ, ನೆಕ್ಸ್ಟ್ ನೋಡ್ಕೊಂಡ್ ಬಂದಿರ್ತೀರಿ. ಬೆಂಕಿ ಇದ್ದಾಗಿರುತ್ತೆ. ಹೇಳಿ ಬ್ರೋ ನೀವೆಲ್ಲ. ಬರ್ರಿ ಮನೇಲಿ ಬನ್ನಿ ಬ್ರೋ, ಮಾತಾಡಿ. ಏಕೆ ಮಾತಾಡ್ರಿ ಬ್ರೋ. ಹೇಗಿತ್ತು ಮೂವಿ ಬ್ರೋ? ಹೇಗಿತ್ತು? ಫೈನ್. ಸರ್ ಹೇಗಿತ್ತು? ಚೆನ್ನಾಗಿದೆ. ಎಂಟ್ರಿ ಬ್ರೋ ಎಂಟ್ರಿ, ಆಮೇಲೆ ಸೀನ್ಸ್, ಆಮೇಲೆ ಡೈಲಾಗ್ಸ್ ಮಾತ್ರ ಅಲ್ಟಿಮೇಟ್ ಬ್ರೋ. ಹೆಂಗಾಗಿದೆ ಅಂದ್ರೆ ಡೈಲಾಗ್ಸ್, ಒಂದೊಂದು ಡೈಲಾಗ್ಸ್ ಮಾತ್ರ ಇಲ್ಲಿಗಿಲ್ಲ, ಇಲ್ಲಿಗೆ ಹೊಡಿಯುತ್ತೆ. ನಮ್ಗೂ ಹಂಗೈತೆ ಬ್ರೋ. ನೋಡಿ ಹೆಂಗ್ ಆಗ್ತಾ ಇದೆ ಮೈಯೆಲ್ಲ ಜುಂಪು. ಈಗ ಸೆಕೆಂಡ್ ಹಾಫ್ ನೋಡ್ಬಿಟ್ರೆ ಎಲ್ಲ ಕಳೆದೋಗ್ಬಿಡ್ತೀರಾ. ಬಂದ್ಬಿಡ್ರಿ ಬೇಗ ಬೇಗ, ಟಿಕೆಟ್ ಸಿಗ್ತಾ ಇಲ್ಲ ಯಾರಿಗೂ. ಹೌದಲ್ಲ ಬ್ರೋ? ಹೇಳಿ, ಸೌಂಡ್ ಬರ್ಬೇಕು. ಗೂಸ್ ಬಂಪ್ಸ್. ಬಡ ಮನೆ ಮಕ್ಕಳು ಬೆಳಿಬೇಕಂದ್ರೆ